14 ಅಂಗನವಾಡಿ ಮಕ್ಕಳು ಪ್ರಾಣಾಪಾಯದಿಂದ ಬಚಾವಾಗಿದ್ದಾರೆ. ಸ್ವಲ್ಪ ತಡವಾಗಿದ್ರೂ ಕೂಡ 14 ಮಕ್ಕಳ ಪ್ರಾಣಕ್ಕೆ ಕುತ್ತು ಕಾದಿತ್ತು. ಅಂಗನವಾಡಿ ಕಟ್ಟಡದ ಮೇಲೆನೆ ಮರ ಉರುಳಿ ಬಿದ್ದಿದೆ. ಅಂಗನವಾಡಿ ಸಹಾಯಕಿ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಇದರಿಂದ ಕೊಡಗು ಜಿಲ್ಲೆಯ ಸೋಮವಾರಪೇಟೆ ತಾಲೂಕಿನ ಗರ್ವಾಲೆಯಲ್ಲೇ ಆಗಿರುವಂತಹ ಘಟನೆ ಇದು. 14 ಮಕ್ಕಳು ಪ್ರಾಣಾಪಾಯದಿಂದ ಪಾರಾಗಿರೋದು. ವ್ಯಾಕ್ಸಿನ್ಗಾಗಿ ಸಮೀಪದ ಪಂಚಾಯಿತಿಗೆ 14 ಮಕ್ಕಳು ಹೋಗಿದ್ರಂತೆ. ಮಕ್ಕಳಿಗೆ ವ್ಯಾಕ್ಸಿನನ್ನು ಹಾಕಲಾಗ್ತಾ ಇತ್ತು ಒಂದು ಕಡೆ, ಆದರೆ ಮತ್ತೊಂದು ಕಡೆ ಮರ ಉರುಳಿ ಬಿದ್ದಿದೆ. ಅಪಾಯಕಾರಿ ಮರ ತೆರವು ಮಾಡಿ ಅಂತ ಹೇಳಿ ಸ್ಥಳೀಯರು ಅನೇಕ ಬಾರಿ ಮನವಿಯನ್ನ ಕೂಡ ಮಾಡಿಕೊಂಡಿದ್ರಂತೆ ಅರಣ್ಯ ಇಲಾಖೆಗೆ. ಆದರೆ ಅಲ್ಲೂ ಕೂಡ ನಿರ್ಲಕ್ಷ್ಯ ಆಗಿದೆ. ಅರಣ್ಯ ಇಲಾಖೆ ನಿರ್ಲಕ್ಷ್ಯವನ್ನು ಮಾಡಿತ್ತು ಅಂತ ಹೇಳಿ ಇಲ್ಲಿ ಗ್ರಾಮಸ್ಥರು ಆರೋಪಿಸ್ತಾ ಇದ್ದಾರೆ. ಅಲ್ಲಿನ ಸ್ಥಿತಿ ಹೇಗಾಗಿದೆ ಅನ್ನೋದನ್ನು ಗಮನಿಸ್ತಾ ಇದ್ದೀರಿ. ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದ್ದರೂ ಕೂಡ 14 ಮಕ್ಕಳ ಪ್ರಾಣವೇ ಹೋಗ್ತಾ ಇತ್ತು. ದೊಡ್ಡ ಅನಾಹುತವೇ ಆಗ್ತಾ ಇತ್ತು. ಅದೃಷ್ಟವಶಾತ್ ಆ ರೀತಿ ಏನೂ ಆಗಿಲ್ಲ. ಆದರೆ ಅಂಗನವಾಡಿ ಸಹಾಯಕಿಗೆ ಸಣ್ಣ ಪುಟ್ಟ ಗಾಯಗಳಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಕ್ಕಿದೆ. ಸಂಪೂರ್ಣವಾಗಿ ಮೇಲ್ಛಾವಣಿ ಹೇಗಾಗಿದೆ ಅನ್ನೋದನ್ನು ಗಮನಿಸ್ತಾ ಇದ್ದೀವಿ. ಮಡಿಕೇರಿಯ ಗರ್ವಾಲೆಯಲ್ಲಿ ಆಗಿರುವಂತಹ ಘಟನೆ ಇದು. ಓಕೆ, ಏನೂ ಆಗದೆ, ಏನೂ ಗಮನಕ್ಕೆ ತರದೆ, ಮರ ಕೂಡ ಚೆನ್ನಾಗಿದ್ದು ಈ ರೀತಿ ಅನಾಹುತ ಆಗಿದ್ದಿದ್ರೆ ಇಲ್ಲಿ ಒಂದು ಕಾರಣದ ಬಗ್ಗೆ ಅಥವಾ ಪ್ರಾಕೃತಿಕ ವಿಕೋಪ ಅಂತ ನಾವು ಕನ್ಸಿಡರ್ ಮಾಡಬಹುದಿತ್ತು. ಆದರೆ ಆ ಮರದ ಕಂಡೀಷನ್ ಗೊತ್ತಿತ್ತು, ಈ ರೀತಿ ಯಾವತ್ತಾದರೂ ಒಂದಿನ ಬೀಳುತ್ತೆ ಅಂತ ಗೊತ್ತಿತ್ತು. ಅರಣ್ಯ ಇಲಾಖೆಯ ಸಿಬ್ಬಂದಿಯ ಗಮನಕ್ಕೂ ಕೂಡ ತರಲಾಗಿತ್ತು. ಅದಾದ್ಮೇಲೂ ಕೂಡ ಎಷ್ಟು ನಿರ್ಲಕ್ಷ್ಯ ಇದೆ ಅನ್ನೋದನ್ನು ನಾವು ಇಲ್ಲಿ ಗಮನಿಸಲೇಬೇಕಾಗುತ್ತೆ. ಯಾರಿಗೆ ಸ್ಥಳೀಯರು ದೂರು ಕೊಟ್ಟಿದ್ರೋ, ಅದನ್ನು ಯಾರು ನಿರ್ಲಕ್ಷ್ಯ ಮಾಡಿದ್ರೋ ಅವರ ವಿರುದ್ಧ ಕ್ರಮ ಆಗಬೇಕಾದಂತಹ ಅನಿವಾರ್ಯತೆ ಇದೆ. ಚಿಕ್ಕ ಚಿಕ್ಕ ಮಕ್ಕಳ ಪ್ರಾಣಕ್ಕೇನಾದರೂ ಅಪಾಯ ಆಗಿದ್ದಿದ್ರೆ ಅದಕ್ಕೆ ಜವಾಬ್ದಾರಿ ಯಾರು? ಸಣ್ಣ ಪುಟ್ಟ ನಿರ್ಲಕ್ಷ್ಯವೇ ದೊಡ್ಡ ಅನಾಹುತಕ್ಕೆ ಎಡೆ ಮಾಡಿಕೊಡುತ್ತೆ ಅನ್ನೋದಕ್ಕೆ ಇದು ಮತ್ತೊಂದು ಎಕ್ಸಾಂಪಲ್. ಒಂದು ಕಡೆ ಅಂಗನವಾಡಿ ಸಹಾಯಕಿಗೆ ಚಿಕಿತ್ಸೆಯನ್ನು ಕೊಡಿಸಲಾಗಿದೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಗೋಪಾಲ್ ಸೋಮಯ್ಯ. ಗೋಪಾಲ್, ಈ ರೀತಿಯಾಗಿ ಮರ ಸರಿ ಇಲ್ಲ, ಯಾವಾಗ ಬೇಕಾದರೂ ಬೀಳುವಂತಹ ಕಂಡೀಷನ್ನಲ್ಲಿ ಇದೆ, ತೆರವು ಮಾಡಿ ಅಂತ ಹೇಳಿ ಸ್ಥಳೀಯರು ಅರಣ್ಯ ಇಲಾಖೆಗೆ ಮಾಹಿತಿಯನ್ನು ಕೊಟ್ಟಿದ್ರು, ಮನವಿಯನ್ನು ಮಾಡಿಕೊಂಡಿದ್ರು. ಆದರೂ ಕೂಡ ಅರಣ್ಯ ಇಲಾಖೆಯಿಂದ ಯಾಕೆ ಇಷ್ಟು ನಿರ್ಲಕ್ಷ್ಯ? ಈಗ ಇವತ್ತೇನಾದರೂ ಹೆಚ್ಚು ಕಮ್ಮಿಯಾಗಿ 14 ಮಕ್ಕಳ ಜೀವಕ್ಕೆ ಅಪಾಯ ಆಗಿದ್ದಿದ್ರೆ ಯಾರು ಜವಾಬ್ದಾರರು? ಇಲ್ಲಿ ಅರಣ್ಯ ಇಲಾಖೆಯ ಬೇಜವಾಬ್ದಾರಿ ಬಹಳ ಎದ್ದು ಕಾಣ್ತಾ ಇದೆ. ಯಾಕಂತಂದ್ರೆ ಆ ಗರ್ವಾಲೆ ಗ್ರಾಮಸ್ಥರು 2022ರಿಂದಲೇ ಸ್ಥಳೀಯ ಅರಣ್ಯ ಇಲಾಖೆಗೆ ಹೋಗಿ ಲಿಖಿತ ಮನವಿ ಪತ್ರವನ್ನು ಕೊಟ್ಟಿದ್ದಾರೆ. ಅಂಗನವಾಡಿ ಸಮೀಪದ 2-3 ಮರಗಳು ಬಹಳ ಅಪಾಯಕಾರಿಯಾಗಿದೆ, ಅದರ ಕೊಂಬೆಗಳನ್ನು ಕತ್ತರಿಸಬೇಕು, ತುಂಬಾ ಸಮಸ್ಯೆ ಆಗಬಹುದು ಅಂತ. ಆದ್ರೆ ಅಲ್ಲಿಗೆ ಬಂದಂತಹ ಕೆಲ ಅರಣ್ಯ ಸಿಬ್ಬಂದಿ ಈ ಗ್ರಾಮಸ್ಥರು ಹೇಳಿದಂತ ಮರವನ್ನು ಬಿಟ್ಟು ಬೇರೆ ವಿದ್ಯುತ್ ಇಲಾಖೆಯ ಲೈನ್ ಏನು ಹೋಗಿತ್ತು, ವಿದ್ಯುತ್ ತಂತಿಗಳು, ಅದಕ್ಕೆ ಅಡಚಣೆ ಆದ ಕೊಂಬೆಗಳನ್ನು ಮಾತ್ರ ಕತ್ತರಿಸಿದ್ದಾರೆ. ಬಿಟ್ರೆ ಈ ಅಂಗನವಾಡಿಯ ಮೇಲೆ ಬೀಳಬಹುದಾಗಿದ್ದಂತಹ ಆ ಮರಗಳನ್ನ ಏನು ಕೂಡ ಮಾಡಿಲ್ಲ. ಹಾಗಾಗಿ ಅವರ ನಿರ್ಲಕ್ಷ್ಯದಿಂದಾಗಿ ಈಗ ನಿನ್ನೆ ಬಿದ್ದಂತಹ ಆ ಮರ ಬಹಳ ದೊಡ್ಡ ಒಂದು ಅನಾಹುತವನ್ನ ಮಾಡಿದೆ. ಅದರ ಅದೃಷ್ಟವಶಾತ್ ಆ ಅಂಗನವಾಡಿಯಲ್ಲಿ ಕೆಲವೇ ನಿಮಿಷಗಳ ಮೊದಲು ಅಲ್ಲಿಂದ ಸುಮಾರು 14 ಮಕ್ಕಳು ಸ್ಥಳೀಯ ಪಂಚಾಯತಿಗೆ ಹೋಗಿದ್ದಾರೆ. ಯಾಕೆ ಅಲ್ಲಿ ವ್ಯಾಕ್ಸಿನ್ ಹಾಕ್ಲಿಕ್ಕೆ ಒಂದು ಕಾರ್ಯಕ್ರಮ ಏರ್ಪಾಡಾಗಿತ್ತು, ಹಾಗಾಗಿ ಆ ಮಕ್ಕಳು ಅಲ್ಲಿ ಹೋಗಿದ್ರು. ಒಂದು ವೇಳೆ ವ್ಯಾಕ್ಸಿನ್ ಕಾರ್ಯಕ್ರಮ ಇಲ್ಲದೆ ಇದ್ದು ಆ ಮಕ್ಕಳು ಎಲ್ಲಾದ್ರೂ ಅಂಗನವಾಡಿಯಲ್ಲಿ ಇದ್ದಿದ್ರೆ ಬಹಳ ದೊಡ್ಡ ಅನಾಹುತ ಸಂಭವಿಸ್ತಾ ಇತ್ತು. ಧನ್ಯವಾದ ಗೋಪಾಲ್ ತಮ್ಮ ಮಾಹಿತಿಗಾಗಿ.